కుప్పం పిఎస్ ఆసుపత్రి నందు అరుదైన కీహోల్ శస్త్రచికిత్సను న్యూరో సర్జరీ వైద్యులు నిర్వహించినట్లు మెడికల్ సూపరింటెండెంట్ డాక్టర్ సుబ్రహ్మణ్యం గారు తెలియజేశారు. ఈ నెల 13వ తేదీ గుడిపల్లి మండలానికి చెందిన జయ్యమ్మ మూర్ఛవ్యాధితో బాధపడుతూ గత 4 సంవత్సరాలుగా బెంగళూరు, వేలూరు మొదలగు అన్ని ప్రదేశాల్లో అనేక ఆసుపత్రులను సందర్శించినట్లు, అయినా జబ్బు నయం కాకపోవడంతో ఆమె స్పృహలేక కోమా స్థితిలో పిఎస్ ఎమర్జెన్సీ విభాగంకు వచ్చినట్లు అక్కడ వైద్యులు పరిశీలించి న్యూరో సర్జరీ వైద్యులు డాక్టర్ మయూర్ వినయ్ కుమార్ గారు ఆమెకు అత్యవసరంగా శస్త్రచికిత్స నిర్వహించినట్లు తెలియజేశారు. ఇలాంటి శస్త్రచికిత్సకు తలభాగం ఓపెన్ చేయవలసి ఉంటుందని, కానీ రోగి పరిస్థితిని గుర్తించి కంటి పైభాగం నుండి కీహోల్ సర్జరీ నిర్వహించినట్లు, ఈ యొక్క శస్త్రచికిత్స సుమారు 7 గంటల సమయం నిర్వహించినట్లు తెలియజేశారు. ప్రస్తుతం ఆమె ఆరోగ్యంగా ఉన్నట్లు, ఈ శస్త్రచికిత్స పూర్తి ఉచితంగా ఆరోగ్యశ్రీ పథకం ద్వారా నిర్వహించినట్లు, ఇలాంటి శస్త్రచికిత్సలు పెద్ద నగరాల్లో కార్పొరేట్ హాస్పిటళ్లలో నిర్వహిస్తారని, ప్రస్తుతం ఇలాంటి సౌకర్యం పిఎస్ ఆసుపత్రి నందు ఉన్నట్లు తెలియజేశారు. ఈ కార్యక్రమంలో న్యూరో సర్జరీ వైద్యులు డాక్టర్ మయూర్ వినయ్ కుమార్, వైద్యులు డాక్టర్ మోహన్ గారు, డాక్టర్ పూజ మరియు బృందం పాల్గొన్నట్లు పేర్కొన్నారు. Dr. Mayur has operated, Dr. Mohan, who was leading the team of anesthesia, the team of the people who took care of the patient from A to Z. So I will hand over the proceedings to Dr. Mayur, and he will give you the details of the how this patient was cared, how he was treated, how he was operated, how it is an important surgery in public perspective, and why we are reporting such a heroic surgery being done in our organization. We are proud that many departments in PS hospital, they are doing one after another rare surgeries, or not only rare surgeries, even the intervention. All entire team is doing a good work, and we are very happy. Welcome to all. 4 ವರ್ಷ ಅವರು ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಬಂದಿದ್ರು. ಅದು ಬರುವಾಗ ಅವ್ರಿಗೆ ಒನ್ ಸೈಡ್ ಬಲ್ ಕೈ ಬಲ್ ಕಾಲು ಅಲ್ಲಾಡ್ಸ್ತಾ ಇರ್ಲಿಲ್ಲ ಅವರು. ಓಕೆ, ದೇರ್ ವಾಸ್ ನೋ ಮೂವ್ಮೆಂಟ್. ಇಲ್ಲಿ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ದು PPT ನಡೀತಾ ಇದೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದು ಟ್ಯೂಮರ್ ಇದೆ. ಆ ಟ್ಯೂಮರ್ ಆಪರೇಷನ್ ಮಾಡುವಾಗ ಹಿಂಗೆ ಕಾಣಿಸ್ತಾ ಇರುತ್ತೆ. ಜನರಲಿ ನಾವು, ಕ್ಯಾನ್ ಯು ಪ್ಲೀಸ್ ಪಾಸ್ ದಟ್ ಸ್ಕಲ್? ಜನರಲಿ ನಾವು ಈ ತರ ಆಪರೇಷನ್ ಮಾಡ್ಬೇಕಾದ್ರೆ ರೆಗ್ಯುಲರ್ ಆಗಿ ಹಿಂಗೆ ಇಷ್ಟು ದೊಡ್ಡದು ಬೋನ್ ಪೀಸ್ ಕಟ್ತಾ ಇದ್ದೆ. ಇಷ್ಟು ದೊಡ್ಡದು ಹಿಂಗೆ ಇಷ್ಟು ದೊಡ್ಡದು ಬೋನ್ ಪೀಸ್ ಕಟ್ಟಿ ಓಪನ್ ಮಾಡಿ ಆಪರೇಷನ್ ಮಾಡ್ತಾ ಇದ್ದೆ. ಆ ತರ ಆಪರೇಷನ್ ಮಾಡ್ಬೇಕಾದ್ರೆ 12 ಗಂಟೆ 14 ಗಂಟೆ ಆಗ್ಬಿಡುತ್ತೆ. ಈಗ ಅಡ್ವಾನ್ಸ್ಡ್ ಟೆಕ್ನಾಲಜಿ ತಗೊಂಡು ನಮ್ ಚೇರ್ಮನ್ ಸಾರು, ನಮ್ಮ MD ಸಾರು, MD ಮೇಡಮು ಎಲ್ಲರೂ ಸೇರ್ಕೊಂಡು ನಮ್ಗೆ ಅಷ್ಟು ಫೆಸಿಲಿಟಿ ಕೊಟ್ಟಿದ್ದಾರೆ. ಅದರಿಂದ ನಾವು ಇಷ್ಟು ಚಿಕ್ಕದು ಗಾಯ ಮಾಡ್ಕೊಂಡು, ಇಲ್ಲಿ ನೋಡಿ ಇಷ್ಟು ಚಿಕ್ಕದು ಈ ತರ ಮಾಡ್ಬೇಕಾದ್ರೆ ಹಿಂಗೆ ಫುಲ್ ಹಿಂಗೆ ಮಾಡ್ಬೇಕಾಗಿತ್ತು. ಹಳೆ ಪದ್ಧತಿಯಿಂದ ಹೊಸ ಪದ್ಧತಿ ಹಿಂಗೆ. ಇದಕ್ಕೆ ಕೀ ಹೋಲ್ ಸರ್ಜರಿ ಅಂತ ಹೇಳ್ತೀವಿ. ಕೀ ಹೋಲ್ ಸರ್ಜರಿ, ಕೀ ಹೋಲ್ ಬ್ರೈನ್ ಸರ್ಜರಿ ಈ ನಮ್ ದೇಶದಲ್ಲಿ ಎಲ್ಲ ಜಾಗ ಆಗ್ತಾ ಇಲ್ಲ. ಓನ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಲೈಕ್ ನಿಮಾನ್ಸ್. ನಾನು ನಿಮಾನ್ಸ್ ಇಂದ ಟ್ರೈನಿಂಗ್ ಆಗಿದ್ದೀನಿ. ಈಗ ಟ್ರೈನಿಂಗ್ ಆಗ್ಬಿಟ್ಟು ಈಗ 8 ವರ್ಷ ಆಗಿದೆ. ಸೀನಿಯರ್ ಕನ್ಸಲ್ಟೆಂಟ್ ಆಗಿದ್ದೀನಿ. ಇದು ಈ ತರ ಓಪನ್ ಮಾಡಿ ನಾವು ಈ ಚಿಕ್ಕದು ಗಡ್ಡ ಇದು ಓಪನ್ ಮಾಡಿ ಆ ಚಿಕ್ಕದು ಸ್ಪೇಸ್ ಇಂದ ಹೋಗಿ ಕೀ ಹೋಲ್, ಅದು ಇದು ಡೋರ್ಗೆ ಇರತ್ತಲ್ವಾ ಕೀ ಹೋಲ್, ಆ ತರ ಸ್ಮಾಲ್ ಓಪನಿಂಗ್ ಅಂಡ್ ಸ್ಮಾಲ್ ಸರ್ಜರಿ ಆ ತರ. ಈಗ ಪೂರ್ತಿ ಗಡ್ಡೆ ತೆಗ್ದಿದ್ದೀನಿ. ಪೇಷಂಟ್ ಬರುವಾಗ ಅವರದು ಸ್ಕೋರಿಂಗ್, ಕೋಮಾ ಸ್ಕೋರಿಂಗ್ 6 ಇತ್ತು. 15 6, 6 out of 15. ಈಗ ಪೇಷಂಟ್ ನೋಡಿ, ಪೇಷಂಟ್ ಪೂರ್ತಿ ಅಮ್ಮ ಕೈತಿ ಮೇಲೆ ಅಮ್ಮ 2 ಕೈತಿಮ್ಮ, ಎಸ್, ಪೂರ್ತಿ ಅಲ್ಲಾಡಿಸ್ತಾ ಇದಾರೆ, ಪೂರ್ತಿ ನಡೀತಾ ಇದಾರೆ, ಎಲ್ಲ ಚೆನ್ನಾಗಿ ತಿಂತಾ ಇದಾರೆ, ಮಾತಾಡ್ತಾ ಇದಾರೆ. ಓಕೆ, 30% ಆಫ್ ದ ಬ್ರೈನ್ ಟ್ಯೂಮರ್ಸ್ ಈ ತರ ಇರ್ತಾರೆ. ಈ ತರ ಆಪರೇಷನ್ ಸರಿಯಾಗಿ ಮಾಡಿದ್ರೆ ಪೇಷಂಟ್ಗೆ ಆದ್ಮೇಲೆ ರೇಡಿಯೇಷನ್ ಬೇಕಾಗಿರಲ್ಲ, ಕೀಮೋಥೆರಪಿನೂ ಬೇಕಾಗಿರಲ್ಲ. ಬೇರೆ ತರ ಇನ್ನೂ ಟ್ಯೂಮರ್ಸ್ ಇರ್ತಾರೆ, ಅದು ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್, ಕ್ಯಾನ್ಸರ್ ತರ ಟ್ಯೂಮರ್ಸ್. ಈ ಕ್ಯಾನ್ಸರ್ ತರ ಇಲ್ಲ, ಬಟ್ ಜಾಗ ಹಿಂಗಿರತ್ತೆ. ಜಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಜಾಗ ಇದ್ರೆ, ಚಿಕ್ಕದೇನಾದ್ರೂ ಪ್ರಾಬ್ಲಮ್ ಆಗ್ಬಿಟ್ರೆ ಪೇಷಂಟ್ಗೆ ಕೈ ಕಾಲ್ ಹೋಗ್ಬಿಡತ್ತೆ ಅಥವಾ ನರ ಪ್ಯಾರಲೈಸ್ ಆಗ್ಬಿಡತ್ತೆ. ಓಕೆ, ಸರಿನಾ? ನಿಮ್ಗೆ ಏನಾದ್ರೂ ಪ್ರಶ್ನೆ ಇದ್ರೆ ನನ್ಗೆ ಕೇಳ್ರಿ. ನಮ್ ಪ್ರಕಾರ ಈ ತರ ಆಪರೇಷನ್ ಮಾಡ್ಬೇಕಾದ್ರೆ ಜನ ಬ್ಯಾಂಗ್ಳೂರ್ ಹೋಗ್ತಾರೆ, ಅಥವಾ ವೆಲ್ಲೋರ್ ಹೋಗ್ತಾರೆ, ಅಥವಾ ತಿರುಪತಿ ಹೋಗ್ತಾರೆ. ಈಗ PES ಅಲ್ಲಿ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ಗಳು ಇದೆ. ಯಾಕಂದ್ರೆ ಚೇರ್ಮನ್ ಸರ್ ಏನ್ ಹೇಳ್ತಾರೆ, ರೂರಲ್ ಹೆಲ್ತ್ ಕೇರ್ ಶುಡ್ ಬಿ ಅಡ್ವಾನ್ಸ್ಡ್. ಆ ತರ ಇಟ್ಕೊಂಡು ನಾವು ಈ ಪೂರ್ತಿ ಅಡ್ವಾನ್ಸ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡ್ಕೊಂಡು
ಇಲ್ಲಿ ಪೇಷಂಟ್ಸ್ಗೆ ಸೇವೆ ಕೊಡ್ತಾ ಇದ್ದೀವಿ ಫ್ರೀ ಆಫ್ ಕಾಸ್ಟ್. ಆರೋಗ್ಯಶ್ರೀ ಇದ್ರೆ ಫ್ರೀ ಆಫ್ ಕಾಸ್ಟ್ ಬರ್ತಾ ಇದೆ. ಇದು ನಮ್ಮ ಟೀಮು. ನಮ್ಮ ಆಪರೇಷನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅನಸ್ತೇಷಿಯಾ. ಅನಸ್ತೇಷಿಯಾ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ಆಪರೇಷನ್ ಮಾಡುವಾಗ ಪೇಷಂಟ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಏನಾಗತ್ತೆ, ಚಿಕ್ಕದು ಜಾಗದಿಂದ ಆಪರೇಷನ್ ಮಾಡ್ತೀವಲ್ವಾ, ಇಮಿಡಿಯೇಟ್ ಆಗಿ ಡ್ಯಾಮೇಜ್ ಆಗಿದೆ. ಸರ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಡಾಕ್ಟರ್ ಮೋಹನ್ ಸರ್ ಅವರು ತುಂಬಾ ಚೆನ್ನಾಗಿದೆ. ಅವ್ರ ಟೀಮ್ ಪೂರ್ತಿ ಕೋಆಪರೇಟ್ ಮಾಡ್ಕೊಂಡು ಚೆನ್ನಾಗಿ ಅನಸ್ತೇಷಿಯಾ ಕೊಟ್ಬಿಟ್ಟು ಅವರು ಸಪೋರ್ಟ್ ಮಾಡ್ತಾರೆ ನಮ್ಮ ಟೀಮ್ಗೆ. ನೆಕ್ಸ್ಟ್ ಈಸ್ ಮೈ ಸರ್ಜರಿ ರೆಸಿಡೆಂಟ್ ಡಾಕ್ಟರ್ ಪೂಜಾ. ಶಿ ಹ್ಯಾಸ್ ಡನ್ ವೆರಿ ನೈಸ್ ಅಸಿಸ್ಟೆಂಟ್ಸ್ ಫಾರ್ ದ ಕೇಸ್. ಇಲ್ಲಿ ಒಂದು ನಮ್ಮ OT ನರ್ಸ್ ನೀಲಮ್ಮ ಸಿಸ್ಟರ್ ನಾನ್ ಬಂದು ಈಗ ಇಲ್ಲಿ 2 ವರ್ಷ ಆಗಿದೆ. ಅರೌಂಡ್ 200 ಸರ್ಜರೀಸ್ ಮಾಡಿದೀನಿ ನಾನು ಇಲ್ಲಿ. ನೀಲಮ್ಮ ಸಿಸ್ಟರ್ ವಿಥೌಟ್ ಮೇಕಿಂಗ್ ಎನಿ ಸೌಂಡ್ ಶಿ ವಿಲ್ ಸಪೋರ್ಟ್ 7 hours 8 hours 10 ಗಂಟೆ ಎಷ್ಟು ಗಂಟೆ ಇರಲಿ ನಮ್ ಜೊತೆಗೆ ನಿಂತ್ಕೊಂಡು ಸರ್ಜರಿ ಸಪೋರ್ಟ್ ಮಾಡ್ತಾರೆ. ನಮ್ ಜೊತೆಗೆ ಶ್ರೀನಿವಾಸಲು ಅವರು ಇದ್ದಾರೆ, ಅವರು OT ಟೆಕ್ನಿಷಿಯನ್. ಅವ್ರ ಎಲ್ಲ ಮಷೀನ್ಗಳು ಯಾರು ಕನೆಕ್ಟ್ ಮಾಡ್ತಾರೆ, ಶ್ರೀನಿವಾಸ್